ಇದು ಈ ರೀತಿಯಾದಂಥ ಪರಿಸ್ಥಿತಿ ಆಗಿಬಿಟ್ರೆ ಭಾಳ ಹದಗೆಟ್ಟು ಹೋಗುತ್ತೆ ಎಲ್ಲನೂ. ಯಾಕೆ ಅಂತ ಹೇಳಿದರೆ ಜೈಲಿಗೆ ಹೋಗಿ ಕುಣ್ಕೊಂಡು ಹೋಗ್ತಾರೆ ರೀ ಅವರು, ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಒಂದೆರಡು ತಿಂಗಳು ಇದು ಬರೋಣ ಆರಾಮಾಗಿ ಪಿಕ್ನಿಕ್ ಮಾಡಿಕೊಂಡು. ಹೊರಗಡೆ ಜೀವನ ಬೇಜಾರಾಗಿದೆ, ಒಳಗಡೆ ಹೋಗ್ಬಿಟ್ರೆ ಆರಾಮಾಗಿ ಫ್ರೀಯಾಗಿ ಊಟ ಸಿಗುತ್ತೆ, ವಾರಕ್ಕೆ ಒಂದೆರಡು ಸಾರಿ ಚಿಕನ್ ಮಟನ್ ಊಟ ಸಿಗುತ್ತೆ, ಸಿಗರೇಟ್ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ದುಡ್ಡು ಕೊಟ್ಟರೆ ಆರಾಮಾಗಿ ಇದು ಬರೋಣ ಗುರು ಅಂತ ಹೇಳಿ ಹೋಗ್ತಾರೆ ಕ್ರಿಮಿನಲ್ಗಳು. ಈ ರೀತಿಯಾದಂಥ ವಾತಾವರಣ ಇದ್ದರೆ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡೋದು ಅಲ್ಲಿನ ಸಿಬ್ಬಂದಿಗಳಿಗೆ ಗೊತ್ತಿರಲ್ವಾ? ಅವ್ರ ಕಣ್ಣು ತಪ್ಪಿಸಿ ಅವ್ರು ಯೂಸ್ ಮಾಡ್ತಾರ. ಎಲ್ಲನೂ ಅಡ್ಜಸ್ಟ್ಮೆಂಟು, ದುಡ್ಡು ಕೊಟ್ಟರೆ ಮುಗೀತು. ಏನು ದುಡ್ಡನ್ನು ಲಕ್ಷಾಂತರ ರೂಪಾಯಿ ಕೊಡ್ತಾರ, 100 ರೂಪಾಯಿ ಕೊಡ್ತಾರೆ ರೀ ಆ ಪೊಲೀಸ್ನವ್ರಿಗೆ, ಒಳಗಡೆ ಇದ್ದವ್ರಿಗೆ. ಇದನ್ನು ನಾವು ಹೇಳ್ತಾ ಇಲ್ಲ, ಮಾಜಿ ಕೈದಿಗಳು ಹೇಳ್ತಾ ಇರುವಂಥ ಮಾತಿದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಚಂದ್ರಶೇಖರ್ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಏನು ಹೇಳ್ತೀರಿ ಸರ್, ಬಳ್ಳಾರಿಯ ಜೈಲಲ್ಲಿ ಮೊಬೈಲ್ ಫೋನನ್ನು ಬಳಕೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಈಗ ಜಾಮರ್ ಅಳವಡಿಸಿ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೌದು ಸರ್, ಈಗ ಏನಾಗಿದೆ ಅದನ್ನ ಒಂದು ಇದರಲ್ಲಿ ಜೈಲಲ್ಲಿ ಏನಿದೆಲ್ಲ ಆ ಸುತ್ತಮುತ್ತ ಬೇಕಾದ್ರೆ ಜಾಮರ್ ಮಾಡ್ಲಾಗ್ಲಿ, ಸುಮಾರು 300 ಮೀಟರ್ ಜಾಮರ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಅಲ್ಲಿ SP ಆಫೀಸು, IG ಆಫೀಸು ಎರಡು ಅಲ್ಲೇ ಇದಾವೆ. ಆಮೇಲೆ ಅಲ್ಲೇ ದುರ್ಗಮ್ಮ ದೇವಸ್ಥಾನ ಕೂಡ ಇದೆ. ಅದ್ರ ನಾವು ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಯಾರಿಗೆ SP ಮೇಡಮ್ ಜೈಲರ್ ಅವ್ರಿಗೆ, ದಯವಿಟ್ಟು ಅದನ್ನ ತಾವು ಮೇಲಧಿಕಾರಿ DG ಸಾಹೇಬ್ರಿಗೆ ಮೇಡಮ್ ಅವ್ರಿಗೆ ಹೇಳಿ ಅದನ್ನ ಮಿನಿಮಮ್ ಒಂದು 100 ಮೀಟರ್ ಒಳಗಡೆ ಮಾಡಿಕೊಳ್ಳ ಅಂತ ನಾವ್ ಹೇಳ್ತಾ ಇದೀವಿ ಸರ್. ಯಾಕಂದ್ರೆ ಈಗಿಂದ ಅದನ್ನ ಕಂಪ್ಲೀಟ್ ಇರೋದ್ರಿಂದ ಮಾಡಿರೋದು ನೀವು ಒಳ್ಳೇದೇ. ಆದ್ರೆ ಈ ಸಾರ್ವಜನಿಕರಿಗೆ ಸಾಕಷ್ಟು ಈ ತೊಂದರೆ ಆಗ್ತಾ ಇದೆ. ಅದು ಈಗ ನಾವ್ ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ಯಾರಿಗೇನ್ ಮಾಡ್ಬೇಕಂದ್ರೆ ಹೋಗ್ತಾ ಇಲ್ಲ, SP ಆಫೀಸ್ಗೆ ಆಗ್ಲಿ, IG ಆಫೀಸ್ಗೆ, ಯಾವ್ದಕ್ಕೆ ಇದು ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಅದು ಪಕ್ಕದಲ್ಲೇ ಇದೆ. ಅದನ್ನ ಒಂದ್ ಸ್ವಲ್ಪ ದಯವಿಟ್ಟು ಅದನ್ನ ಮೇಲಧಿಕಾರಿಗಳು ಕೂಡ ಅದನ್ನ ಗಮನ ಹರಿಸಿ ಆದಷ್ಟು ಬೇಗ ಅದನ್ನ ಸರಿಪಡಿಸಿದ್ರೆ ಯಾಕಂದ್ರೆ ಅನುಕೂಲ ಆಗ್ತದೆ ಅನ್ನೋದು ನಮ್ಮೆಲ್ಲರದ್ದು ಸಾರ್ವಜನಿಕರ ಒಂದು ಅಭಿಪ್ರಾಯ. ಸರ್, ಒಂದು ಅಲ್ಲಿ ಜಾಮರ್ ಅಳವಡಿಸಿದಾರಲ್ಲ, ಅದಕ್ಕೆ ಕಾರಣ ಮೊಬೈಲ್ ಒಳಗಡೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದನ್ನೆಲ್ಲ ಸರಿಪಡಿಸಬೇಕಾಗಿದ್ದು ಯಾರ ಕೆಲಸ ಸರ್? ಈಗ ನಿಮ್ಮದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರನೇ ಇದೆ, ಒಂದು ಸ್ಟ್ರಿಕ್ಟ್ ಆಕ್ಷನ್ ಯಾಕೆ ತಗೋಬಾರ್ದು? ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.